ಚೆಕ್ ಮಾಡಿ ಡಾಕ್ಟರ್. ನಾನು ಕೊಟ್ಟಿರೋ ಟ್ಯಾಬ್ಲೆಟ್ಸ್ ಇದೆ ಅಲ್ವಾ ಅವನೇ? ಹೌದು, ಅವತ್ ನೀವು ಕೊಟ್ಟಿರೋ ಮೆಡಿಸಿನ್ಸ್ ಇದೆ. ಕರೆಕ್ಟ್ ಆಗಿ ಇದೆಯಲ್ಲಮ್ಮ. ಮತ್ತೆ ವಿಟಮಿನ್ ಟ್ಯಾಬ್ಲೆಟ್ಸ್ ಅಂತ ಇದೆಯಾ? ಏನವನಿ ಇದು? ರಾತ್ರಿ ನೀನು ನನಗೆ ಫೋನ್ ಮಾಡಿ ನಿಹಾರಿಕಾ ಶ್ರೀಕರ್ಗೆ ರಾಂಗ್ ಮೆಡಿಸಿನ್ಸ್ ಕೊಡ್ತಿದ್ದಾಳೆ ಅಂತ, ಜಸ್ಟ್ ವಿಟಮಿನ್ ಟ್ಯಾಬ್ಲೆಟ್ಸ್ ಕೊಡ್ತಿದ್ದಾಳೆ ಅಂತ ಹೇಳಿದ್ದಕ್ಕೆ ತಾನೇ ನಾನು ಇಲ್ಲಿಗೆ ಬಂದಿದ್ದು. ಈಗ ಎಲ್ಲರೂ ಮುಂದೆ ನಾನು ಕೆಟ್ಟವನದೇ ಅಲ್ವಾ? ಇನ್ನೊಂದ್ಸಲ ಈ ಥರ ಕೆಲಸ ಎಲ್ಲ ಮಾಡಬೇಡ. ಮಾರ್ಕೆಟಲ್ಲಿ ನನ್ನ ರೆಪ್ಯುಟೇಷನ್ ಹಾಳಾಗುತ್ತೆ. ಚಿಕ್ಕ ಮಕ್ಕಳು ಥರ ದಯವಿಟ್ಟು ಹೀಗೆಲ್ಲ ಮಾಡಬೇಡಮ್ಮ. ಪ್ರಸಾದ್ ರಾವ್ ಅವರೇ, ಮೆಡಿಸಿನ್ಸ್ ಎಲ್ಲ ಕರೆಕ್ಟಾಗೇ ಇದೆ, ಆದರೆ ಇಷ್ಟೊತ್ತಿಗೆ ಶ್ರೀಕರ್ ಬೆಟರ್ ಸ್ಟೇಜಲ್ಲಿ ಇರಬೇಕಿತ್ತು. ನಿಮ್ಮ ಮನೇಲಿ ಏನು ನಡೀತಿದೆಯೋ ಏನೋ ನೀವೇ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ತಗೊಳ್ಳಿ. ಅತ್ತೆ, ನಿಹಾರಿಕಾ ತಪ್ಪಿಸ್ಕೊಳ್ಳೋದಕ್ಕೆ ಮತ್ತೆ ಮೆಡಿಸಿನ್ಸ್ ಬದಲಾಯಿಸಿದಾಳೆ. ಬಾಯ್ ಮುಚ್ಚು. ಮೆಡಿಸಿನ್ಸ್ ತಗೊಂಡ್ ಬರೋದಕ್ಕೆ ನಾನೇನ್ ಒಬ್ಳೆ ಹೋಗಿದ್ನಾ? ಇಬ್ರು ಒಟ್ಟಿಗೆ ಹೋಗಿದ್ದಲ್ವಾ? ಹೀಗ್ ಮಾತಾಡ್ತಿದ್ಯಲ್ಲ? ನಿಹಾರಿಕಾನ ಕೆಟ್ಟೋಳು ಅನ್ಸಕ್ಕೆ ಎಂಥ ಆರೋಪ ಮಾಡ್ತಿದ್ದಾಳೆ ನೋಡಿ. ಇಂಥವಳನ್ನ ನಾವು ಮನೆಯಲ್ಲಿ ಇಟ್ಕೊಂಡಿದೀವಿ. ಸೋದ್ರ ಸೊಸೆ ಅಂದ್ರೆ ಕೊನೆಗೆ ಮೇಕೆ ಹಾಕಿ ಕೂತಿದ್ದಾಳೆ. ಈ ವ್ಯಕ್ತಿ ನಮ್ಮ ಮನೇಲಿ ಇರೋದು ಸರಿಯಲ್ಲ ಅಂತ ನಾನು ಮೊದಲಿಂದನೂ ಹೇಳ್ತಾನೆ ಬರ್ತಾ ಇದ್ದೀನಿ. ನನ್ನ ಮಾತನ್ನು ನೀವು ಯಾವತ್ತು ಕೇಳಿದ್ದೀರಾ? ಬುದ್ಧಿ ಇದೆಯಾ ನಿನ್ಗೆ? ಅದಲ್ಲ ಅತ್ತೆ, ರಾತ್ರಿನೇ ನಿಹಾರಿಕಾ ಮೆಡಿಸಿನ್ ಬದಲಾಯಿಸಿದಾಳೆ. ಛೀ, ಬಾಯ್ ಮುಚ್ಚು. ನಿಹಾರಿಕಾ ಮೇಲೆ ಇನ್ನೂ ಆರೋಪ ಮಾಡ್ಬೇಕು ಅಂತ ನಿನಗೆ ಹೇಗೆ ಅನಿಸ್ತಿದೆ? ನಿಹಾರಿಕಾ ನನ್ನ ಮನೆ ಸೊಸೆಯಾಗಿ ಬರೋದು ನಿನಗಿಷ್ಟ ಇಲ್ಲ ಅಂದ್ರೆ ಇನ್ನೊಂದು ರೀತಿಲಿ ಮಾತಾಡ್ಬೇಕೆ ಹೊರತು ಇಂಥ ಕೆಲಸ ಮಾಡ್ತೀಯಾ? ನಿನ್ನ ಮೇಲೆ ಒಳ್ಳೆ ಅಭಿಪ್ರಾಯ ಬರೋ ಪ್ರತಿ ಸಾರಿನೂ ಇಂಥ ಏನೋ ಒಂದು ಕೆಲಸ ಮಾಡ್ತಾನೆ ಇರ್ತೀಯಮ್ಮ ನೀನು. ಸ್ವಂತದವಳಲ್ವಾ ಅಂತ ಸಲಿಗೆ ಜಾಸ್ತಿ ಕೊಟ್ಟಿದ್ದಕ್ಕೆ ಮನೇಲಿರೋರ್ ಮೇಲೆ ಇಂಥ ಆರೋಪ ಮಾಡೋದಕ್ಕೆ ನಿನಗೆ ಮನ್ಸು ಹೇಗ್ ಬಂತು? ಬಾವಾ, ನೀನಾದ್ರೂ ನನ್ನ ನಂಬು. ಹೇಗ್ ನಂಬು ಅಂತೀಯ ಅವನಿ? ನೀನ್ ಮಾಡಿದ್ದು ಎಷ್ಟು ಕೆಟ್ಟಾಗಿದೆ ಗೊತ್ತಾ? ಸ್ವಲ್ಪ ಹೊತ್ತು ನಾನು ಹೇಗಾಗೋದೆ ಗೊತ್ತಾ? ಮೆಂಟಲಿ ಟಾರ್ಚರ್ ಅನುಭವಿಸ್ದೆ. ನೀನ್ ಹೇಳಿದ್ ಕೇಳಿ ನಿಹಾರಿಕನ ಅನುಮಾನಿಸ್ದೆ. ನನಗೆ ಹೆಂಡತಿ ಆಗೋಳು ನನಗೆ ಚೀಟ್ ಮಾಡಿದ್ಲು ಅಂತ ಭಯಪಟ್ಟೆ. ಇಂತಹ ಬುದ್ಧಿ ಇಲ್ದಿರೋ ಕೆಲಸ ಮಾಡ್ತೀಯ ಅಂತ ನಾನು ಯಾವತ್ತೂ ಅನ್ಕೊಂಡಿದ್ದೆ. ನಾವು ಮದ್ವೆ ಮಾಡ್ಕೊಳ್ಳೋದು ಅವನಿಗೆ ಇಷ್ಟ ಇಲ್ಲ ಶ್ರೀಕರ್ ಅವ್ರೆ, ಅದಕ್ಕೆ ಹೀಗೆ ಮಾಡ್ತಾ ಇದ್ದಾಳೆ. ನೀನು ವಿಕಾಸ್ನ ಮದ್ವೆ ಆಗ್ತಿದೀಯ ಅಲ್ವಾ? ನಮ್ ಜೊತೆ ನಿನಗೇನ್ ಕೆಲಸ? ಹೀಗ್ ಮಾಡೋದು ಅಂದ್ರೇನು? ನಿಜವಾಗ್ಲೂ ನಮ್ಮ ಮದ್ವೆ ನಡೆಯೋದು ನಿನಗಿಷ್ಟ ಇಲ್ವಾ? ಅದ್ರಲ್ಲಿ ನಿನ್ ಸ್ವಾರ್ಥ ಏನು? ನೀನು ಸೋದ್ರ ಸೊಸೆ, ನಿನ್ ಮಿತಿಲ್ ನೀನು. ಅವನಿಗೆ ನಾನು ಏನ್ ಅನ್ಯಾಯ ಮಾಡಿದ್ದೀನಿ ಅಂತ ನನ್ ಮೇಲೆ ಹೀಗ್ ದ್ವೇಷ ತೀರಿಸ್ಕೊತಿದ್ದಾಳೆ. ಅವನಿ ಪರವಾಗಿ ನಾನ್ ನಿನ್ ಹತ್ರ ಕ್ಷಮಾಪಣೆ ಕೇಳ್ತಿದ್ದೀನಿ. ಕ್ಷಮಿಸ್ಬಿಡಮ್ಮ, ಬೇಜಾರ್ ಮಾಡ್ಕೋಬೇಡ. ಇನ್ನೊಂದ್ಸಲ ಅವನಿ ನಿನ್ ಬಗ್ಗೆ ಏನೇ ಹೇಳಿದ್ರು
ನಾವು ನಮ್ಮುವಂತ ಪರಿಸ್ಥಿತಿ ಇಲ್ಲಮ್ಮ. ಅವನಿ ಒಳ್ಳೆಯವಳು ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಮೆಡಿಸಿನ್ ವಿಷಯದಲ್ಲಿ ನೀನು ನಿಹಾರಿಕಾ ಮೇಲೆ ಅಷ್ಟು ದೊಡ್ಡ ಆರೋಪ ಮಾಡಿದ್ ಮಾತ್ರ ನನಗಿಷ್ಟ ಆಗ್ಲಿಲ್ಲ. ನೀ ನನ್ನಿಂದ ಏನ್ ಆಶಿಸ್ತಿದ್ಯಾ ಅವನಿ? ನಿನ್ಗೂ ವಿಕಾಸ್ಗೂ ಸದ್ಯದಲ್ಲೇ ಮದ್ವೆ ಆಗ್ತಿದೆ ಅಲ್ವಾ? ಅಲ್ಲಿವರೆಗೂ ಸರಿಯಾಗಿರೋ. ಈ ಮನೆ ಸೋದರ ಸೊಸೆಯಾಗಿ ನಿನ್ ಗೌರವನ ನೀನ್ ಕಾಪಾಡ್ಕೋ. ನಿನಗೆ ಕೆಟ್ಟ ಹೆಸರು ಬರಬಾರ್ದು ಅಂತಾನೆ ಇದನ್ನೆಲ್ಲ ಹೇಳ್ತಿದ್ದೀನಿ. ಇನ್ನೊಂದ್ಸಲ ನಿಹಾರಿಕಾ ವಿಷಯದಲ್ಲಿ ಹೀಗ್ ನಡೀದಿರೋ ಹಾಗೆ ನೋಡ್ಕೋ. ನನಗೆ ಹೆಂಡತಿ ಆಗೋಳಿಗೆ ಬೇಜಾರಾದ್ರೆ ನನಗೂ ಬೇಜಾರಾಗತ್ತಲ್ವಾ? ಬೇರೆ ಮನೆಯಿಂದ ಮದ್ವೆಗೆ ಮುಂಚೆನೆ ನಮ್ಮ ಮನೆಗೆ ಬಂದಿರೋ ನಿಹಾರಿಕಾನ ನಾವೆಷ್ಟು ಚೆನ್ನಾಗಿ ನೋಡ್ಕೋಬೇಕು. ನಾನು ಹೇಳಿದ್ನ ಅರ್ಥ ಮಾಡ್ಕೊಂಡಿದ್ಯಾ ಅನ್ಕೊಂಡಿದ್ದೀನಿ. ನೀನ್ ಕಟ್ಕೊಂಡಿರೋ ಗಂಡನಿಂದ ಅಂಥ ಮಾತನ್ ಕೇಳ್ತೀಯ ಅಂತ ನೀನ್ ಅನ್ಕೊಂಡಿರ್ಲಿಲ್ಲ ಅಲ್ವಾ? ಅದಕ್ಕೆ ಹೇಳೋದು, ಸಮಯ ನಮ್ದೇ ಅಂತ ಏನ್ ಬೇಕಾದ್ರೂ ಮಾಡಬಹುದು ಅಂತ ಅನ್ಕೋಬಾರ್ದು ಅಂತ. ಹಾಗೆ ನೀನು ಅನ್ಕೊಂಡ್ರೆ ಏನಾಗತ್ತೆ? ಇಲ್ ನೋಡು, ಇದೇ ತರ ಆಗೋದು. ನಾವು ಕಮಿಂಗ್ ಟು ದ ಪಾಯಿಂಟ್, ಮೆಡಿಸಿನ್ಸ್ ಮತ್ತೆ ಹೇಗ್ ಬದಲಾಯಿತು ಅನ್ನೋ ವಿಷಯದಲ್ಲಿ ನಿನ್ಗೆ ತುಂಬಾ ಡೌಟ್ಸ್ ಇದೆ ಅಲ್ವಾ? ಚಿಕ್ಕ ಫ್ಲಾಶ್ ಕಟ್ಗೆ ಹೋಗಿ ಬರೋಣವಾ? ಶ್ರೀಕರ್ಗೆ ಹಳೇದ್ ನೆನ್ಪಿಗೆ ಬರ್ತಿರೋ ಹಾಗೆ ವಿಟಮಿನ್ ಟ್ಯಾಬ್ಲೆಟ್ಸ್ ಕೊಡ್ತಿದ್ದೀನಿ ಅಂತ ನಾನು ಮಮ್ಮಿ ಡ್ಯಾಡಿ ಹತ್ರ ಮಾತಾಡ್ತಿರೋದನ್ನ ನೀನ್ ನೋಡ್ದೆ ಅನ್ನೋದನ್ನ ನಾನು ನೋಡ್ದೆ. ಶ್ರೀಕರ್ಗೆ ರೋಗ ಹುಷಾರಾಗೋದಕ್ಕೆ ಡಾಕ್ಟರ್ ಕೊಟ್ಟಿರೋ ಆ ಪವರ್ಫುಲ್ ಮೆಡಿಸನ್ನ ನಾನು ಶ್ರೀಕರ್ ಅವ್ರಿಗೆ ಕೊಡ್ತಾನೆ ಇಲ್ಲ. ಆಮೇಲೆ ನೀನು ದೇವ್ರ ಮನೆಯಲ್ಲಿರೋ ಅಮ್ಮನವ್ರ ಹತ್ರ ಹೋಗಿ ನೋವು ಹೇಳ್ಕೊಳ್ಳೋದನ್ನ ಕೂಡ ನಾನು ನೋಡ್ದೆ. ಅದಕ್ಕೆ ಬೆಳಿಗ್ಗೆ ಆಗೋ ಅಷ್ಟೊತ್ತಿಗೆಲ್ಲ ಸೀನ್ ರಿವರ್ಸ್ ಆಯ್ತು. ನಿನ್ನಂಥವಳನ್ನ ಎದುರಿಸ್ಬೇಕು ಅಂದ್ರೆ ನನಗೆ ಇಷ್ಟಾದ್ರೂ ಬುದ್ಧಿವಂತಿಕೆ ಇರ್ಬೇಕಲ್ವಾ? 6ನೇ ತಾರೀಕು ಹತ್ರ ಬರ್ತಿದೆ ಅವನಿ. ಶ್ರೀಕರ್ ಅವ್ರನ್ನ ಬಿಟ್ಕೊಡೋದಕ್ಕೆ ಒಂದು ದೊಡ್ಡ ನಿಜ ಬಯಲಾದಾಗ ನಂಬಿಕೆ ದ್ರೋಹ ಮಾಡಿ ಆ ವ್ಯಕ್ತಿ ಬಗ್ಗೆ ಎಲ್ರಿಗೂ ಗೊತ್ತಾಗೋ ಹಾಗೆ ದೇವ್ರು ಮಾಡ್ಬೇಕಲ್ವಾ? ಆ ವ್ಯಕ್ತಿ ಎದುರುಗಡೆ ಇರೋರನ್ನ ದೋಷಿ ಅಂತ ನಿಲ್ಲಿಸ್ಬೇಕಾದ್ರೆ ಯಾಕೆ ತಡೀತಾ ಇಲ್ಲ? ನಿಹಾರಿಕಾಗೆ ಹೊಗಳಿಕೆಗಳು, ನಂಗ ಅವಮಾನ. ಇನ್ನು ಎಷ್ಟು ಕಾಲ ಹೀಗೆ? ರಾಮನ್ ಒಳ್ಳೆತನ ಗೊತ್ತಾಗೋದಕ್ಕೆ 14 ವರ್ಷ ಪರೀಕ್ಷೆ, ಪಾಂಡವರ ಪ್ರಾಮಾಣಿಕತೆ ಗೊತ್ತಾಗೋದಕ್ಕೆ 13 ವರ್ಷ ಅರಣ್ಯವಾಸ, 1 ವರ್ಷ ಅಜ್ಞಾತವಾಸನ. ಅಂದ್ರೆ ಕೆಟ್ಟದ್ರ ಮೇಲೆ ಒಳ್ಳೇದ್ ಗೆಲ್ಲೋದಕ್ಕೆ ಅಷ್ಟು ವರ್ಷಗಳು ಕಷ್ಟ ಪಡ್ಲೇಬೇಕಾ? ಪಾಪಕ್ಕೆ ತಕ್ಷಣ ಶಿಕ್ಷೆ ಇರೋದಿಲ್ವಾ? ಅಷ್ಟರಲ್ಲಿ ನನ್ನಂತವ್ರು ಅನ್ಯಾಯವಾಗಿ ಕಷ್ಟಗಳನ್ನ ಅನುಭವಿಸ್ಲೇಬೇಕಾ? ನಿಹಾರಿಕಾ ಮಾಡ್ತಾ ಇರೋ ಮೋಸನ ನಾನು ಹೇಗ್ ಬಯಲ್ ಮಾಡ್ಲಿ? ಭಾವಂಗ್ ಸರಿಯಾಗಿರೋ ಮೆಡಿಸಿನ್ ಕೊಡ್ಲಿಲ್ಲ ಅಂದ್ರೆ ಭಾವ ಹುಷಾರಾಗೋದ್ ಯಾವಾಗ? ನಿಹಾರಿಕಾ ಬಗ್ಗೆ ಹೇಳೋ ಮಾರ್ಗನಾದ್ರೂ ಯಾವುದು? ಪ್ರಶ್ನೆಗಳೇ ಹೊರತು ಉತ್ತರನೇ ಇಲ್ದೇ ಇರೋ ಜೀವನನೇ ಆಗೋಗಿದೆ ನಂದು.
ನಮ್ ಸೋದರ ಸೊಸೆ ನಿನಗ್ ನಾದ್ನಿ ಆಗ್ತಾಳೆ. ಹುಷಾರಾಗಿ ಹೋಗಿ ಬನ್ನಿ. ಹೋದ ಕೆಲಸನ ಪೂರ್ತಿ ಮಾಡ್ಕೊಂಡು ಬನ್ನಿ. ಅವನಿ, ನಿಹಾರಿಕಾ, ಇಬ್ರು ಒಂದ್ಸಲ ಹೊರಗಡೆ ಬನ್ನಿ. ಹಾವಾಡ್ಸೋನು ಹಾವಿನ ಬುಟ್ಟಿ ಮುಂದೆ ಇಟ್ಕೊಂಡು ಕೂತಿರೋ ಹಾಗೆ ಬಾಮ ಇದೆ ಏನು ಮೆಡಿಸಿನ್ ಡಬ್ಬ ಇಟ್ಕೊಂಡು ಕೂತಿದ್ದಾನೆ. ತುಂಬಾ ಡೀಪ್ ಆಗಿ ಯೋಚಿಸ್ತಾ ಇದ್ದಾನೆ. ನೆನ್ನೆ ಜಗಳ ಆಗಿದ್ದಕ್ಕೆ ನಿಹಾರಿಕಾ ಮೇಲೆ ಆರೋಪ ಬರೋದಕ್ಕೆ ಕಾರಣ ಆ ಬಾಕ್ಸೇ ಆಗಿರೋದಕ್ಕೆ ಇವಾಗ ಯಾವ್ದೋ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಂತ ಅರ್ಥ. ನಡೀರಿ. ಬಾಮೈದಾ, ಏನ್ ಮಾಡಕ್ ಹೊರಟಿದ್ಯಾ? ಎಲ್ಲರೂ ಬರ್ಲಿ ಬಾವ, ಹೇಳ್ತೀನಿ. ಏನ್ ಶ್ರೀಕರ್? 1 ಮಿನಿಟ್ ಅಮ್ಮ. ನಿಹಾರಿಕಾ ಅವನಿನೂ ಬರ್ಲಿ. ಈ ಮೀಟಿಂಗ್ನ ಸಾರಾಂಶ ಏನು ಬೇಗ ಹೇಳು ಬಾಮೈದಾ. ಇದ್ರ ಬಗ್ಗೆನೆ. ಏನ್ ಹೇಳ್ಬೇಕು ಅನ್ಕೊಂಡಿದ್ಯಾ ಶ್ರೀಕರ್? ಅಪ್ಪ, ನೆನ್ನೆ ನಡೆದಿದ್ರ ಬಗ್ಗೆ ನಾನು ರಾತ್ರಿ ಎಲ್ಲ ಚೆನ್ನಾಗಿ ಯೋಚನೆ ಮಾಡಿದೆ. ನಿಹಾರಿಕಾ ಅವನ ವಿಷಯದಲ್ಲಿ ಒಂದು ನಿರ್ಧಾರ ತಗೊಂಡಿದ್ದೀನಿ. ನಿರ್ಧಾರನಾ? ಏನದು? ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಾನು 4 ಮಾತಾಡಬೇಕು. ಮಾತಾಡು ಬಾಮೈದಾ, ನಿನಗೆ ಅಡ್ಡಿ ಏನು? ಅವನೇ ನಿಹಾರಿಕಾ ವಿಷಯದಲ್ಲಿ ಮಾಡಿದ್ದು ತುಂಬಾ ತಪ್ಪು. ಅವನೇ ನಮ್ಮನೆ ಸೋದರ ಸೊಸೆ ಆಗಿರೋದಕ್ಕೆ ನಾವು ಸಲಿಗೆ ಕೊಟ್ಟಿದ್ರಿಂದ ನನಗೆ ಹೆಂಡತಿ ಆಗೋಳ್ನ ದೂಷಿಯಾಗಿ ಮಾಡಿದ್ಲು. ನನಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ನಮ್ಮನೆ ಚಿಕ್ಕ ಸೊಸೆ ಆಗೋಳ ಬಗ್ಗೆ ಯಾರು ತಪ್ಪಾಗಿ ಮಾತಾಡಬಾರ್ದು. ಅವನಿ ಮಾಡಿರೋ ಕೆಲ್ಸಕ್ಕೆ ನಮಗೂ ಬೇಜಾರಾಗಿದೆ. ಅವನಿ ವಿಷಯದಲ್ಲಿ ನೀನು ಯಾವುದೇ ನಿರ್ಧಾರ ತಗೊಂಡ್ರೂ ನಮಗೊಪ್ಪಿಗೆ ಇದೆ ಶ್ರೀಕರ್. ನಿನ್ನ ಆಲೋಚನೆ ಏನು ಅಂತ ಹೇಳಿ ಶ್ರೀಕರ್. ನಿಹಾರಿಕಾ ನನಗೆ ಸರಿಯಾಗಿ ಮೆಡಿಸಿನ್ಸ್ ಕೊಡ್ತಿಲ್ಲ ಅಂತ ಅವನಿ ಆರೋಪ ಮಾಡೋದ್ಲಲ್ವಾ, ಅದಕ್ಕೆ ಇವತ್ತಿಂದ ನನಗೆ ಮೆಡಿಸಿನ್ನ ಅವನಿಗೆ ಕೊಡ್ತಾಳೆ. ಅವನಿ ಯಾಕೆ ಶ್ರೀಕರ್ ಅವ್ರೆ? ನಾನೇ ಕಂಟಿನ್ಯೂ ಮಾಡ್ತೀನಲ್ವಾ? ಯಾಕೆ ಈ ರೀತಿ ನಿರ್ಧಾರ ಮಾಡಿದೆ ಶ್ರೀಕರ್? ಪಾಪ ನಿಹಾರಿಕಾ ನನಗೆ ಎಷ್ಟೇ ಸೇವೆ ಮಾಡಿದ್ರು ಕೊನೆ ಕೆಟ್ಟ ಹೆಸರು ಬಂತಲ್ವಮ್ಮ. ಆ ಸೇವೆ ಬಗ್ಗೆ ಅವನಿನೇ ಮಾಡಿದ್ಲು ಅಂದ್ರೆ ಅವಳಿಗೂ ಗೊತ್ತಾಗತ್ತೆ. ಶ್ರೀಕರ್ ಅವ್ರೆ, ಒಂದೊಂದ್ಸಲ ಒಳ್ಳೆಯವರು ಕೂಡ ಕೆಟ್ಟ ಹೆಸರು ಬರುತ್ತೆ. ಹಾಗಂತ ನಾನ್ ನನ್ನ ಗಂಡ ಆಗೋರಿಗೆ ಸೇವೆ ಮಾಡೋದನ್ನ ಬಿಟ್ಬಿಡ್ತೀನಾ? ನಿನ್ಮೇಲೆ ಆರೋಪ ಮಾಡಿದ್ದು ನನಗಿಷ್ಟ ಆಗ್ಲಿಲ್ಲ ನಿಹಾರಿಕಾ. ನಮಗೂ ಇಷ್ಟ ಆಗ್ಲಿಲ್ಲ. ನೀವೇನಂತೀರ ವಸಂತ? ನಮಗೂ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ. ಶ್ರೀಕರ್ ಹೇಳ್ದಾಗೆ ಇವತ್ತಿಂದ ಅವನಿನೇ ಮೆಡಿಸಿನ್ ಕೊಡೋದು ಒಳ್ಳೇದು. ಒಳ್ಳೇದಾದ್ರೂ ಕೆಟ್ಟದಾದ್ರೂ ಆ ಅವನಿಗೆ ನಡೆಯುತ್ತೆ. ನಾನೇನು ಅಷ್ಟು ದ್ವೇಷಕ್ಕೆ ಹೋಗ್ತಿಲ್ಲ ಅಕ್ಕ. ನೀನ್ ಹೋಗದೆ ಇರಬಹುದು, ಆದ್ರೆ ನಿನಗಾಗಿರೋ ಅನ್ಯಾಯಕ್ಕೆ ನಾವು ತುಂಬಾ ಬೇಜಾರ್ ಮಾಡ್ಕೋತಿದೀವಿ. ಕಾವ್ಯ, ಅರ್ಥ ಮಾಡ್ಕೊಳ್ಳಿ. ನೀನೇನು ಮಾತಾಡ್ಬೇಡ ನಿಹಾರಿಕಾ. ಅಬ್ಬಾ, ನಾನು ಅದನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತ ಹೇಳ್ತಿದ್ದೀನಲ್ವಾ? ನಿಹಾರಿಕಾ, ನಾವೆಲ್ಲ ಶ್ರೀಕರ್ ಹೇಳ್ದಾಗೆ ಕೇಳಬೇಕು. ಯಾಕೆಂದ್ರೆ ಶ್ರೀಕರ್ ಯಾವ ವಿಷಯದ ಬಗ್ಗೆನೂ ಹೆಚ್ಚಾಗಿ ಯೋಚನೆ ಮಾಡಬಾರ್ದು. ಅಂಥದ್ರಲ್ಲಿ ಈ ಟ್ಯಾಬ್ಲೆಟ್ ವಿಷಯದ ಬಗ್ಗೆ ರಾತ್ರಿ ಎಲ್ಲ ಯೋಚನೆ ಮಾಡಿದಾನೆ. ಶ್ರೀಕರ್ಗೆ ಇಂಥ ಪರಿಸ್ಥಿತಿ ಅಗತ್ಯ ಇದೆಯಾ? ಹೌದಮ್ಮ,
ಶ್ರೀಕರ್ಗೆ ಅಷ್ಟೊಂದು ಸ್ಟ್ರೈನ್ ಆಗಬಾರ್ದು. ಒಂದ್ ವೇಳೆ ಹಾಗಾದ್ರೆ ಅವನ್ ಬೇಗ ರಿಕವರ್ ಆಗಲ್ಲ. ಶ್ರೀಕರ್ ಹೇಳ್ದಾಗೆ ಮಾಡೋಣ. ಎಲ್ರೂ ನಿನ್ ಬಗ್ಗೆ ತುಂಬಾ ಒಳ್ಳೇದಾಗಿ ಯೋಚನೆ ಮಾಡ್ತಿದ್ರೆ ನೀನ್ ಯಾಕೆ ಹಿಂದೇಟ್ ಹಾಕ್ತಿದ್ಯಾ ನಿಹಾರಿಕಾ? ಶ್ರೀಕರ್ ಅವ್ರ ಹಿಂದೆ ಸಪ್ತಪದಿ ತುಳಿಬೇಕಾಗಿರೋಳ್ ನಾನು. ಸೇವೆ ಮಾಡ್ಬೇಕು ಅನ್ನೋ ಆಸೆ ನನಗೂ ಇರತ್ತೆ. ನಿಹಾರಿಕಾ, ನೀನಿನ್ನೇನು ಮಾತಾಡಬೇಡ. ಮೈ ಡಿಸಿಷನ್ ಇಸ್ ಫೈನಲ್. ಅವನಿ, ಬಾವಾ, ಆಗಿದ್ದೇನೋ ಆಗೋಯ್ತು. ಲಿವ್ ಇಟ್. ಇವತ್ತಿಂದ ನೀನೇ ನನಗೆ ಮೆಡಿಸಿನ್ಸ್ ಕೊಡಬೇಕು. ಸರಿ ಬಾವಾ. ನಿಹಾರಿಕಾ, ನೀನು ಮಾಡಬೇಕಾಗಿರೋ ಕೆಲಸ ಏನು ಅಂದರೆ ಅವನಿ ನನಗೆ ಸರಿಯಾಗಿ ಮೆಡಿಸಿನ್ಸ್ ಕೊಡ್ತಾಳೋ ಇಲ್ವೋ ಅಂತ ಚೆಕ್ ಮಾಡಬೇಕು. ಸರಿನಾ? ಸರಿ. ನಿಹಾರಿಕಾ, ಮೆಡಿಸಿನ್ಸ್ ಹೇಗೆ ಕೊಡಬೇಕು ಅಂತ ಅವನಿಗೆ ಹೇಳು. ಬಾವಂಗ್ ಮೆಡಿಸಿನ್ಸ್ ಹೇಗ್ ಕೊಡ್ಬೇಕು ಅಂತ ಹೇಳು ನಿಹಾರಿಕಾ. ಇದು ಬೆಳಿಗ್ಗೆ 1, ಮಧ್ಯಾಹ್ನ ಇದನ್ನ 2 ಕೊಡಬೇಕು. ಇದನ್ನ ರಾತ್ರಿ ಮಲ್ಗೋಕ್ ಮುಂಚೆ 1 ಕೊಡಬೇಕು. ಹೌದಾ? ಸರಿ ನಿಹಾರಿಕಾ, ನಾನ್ ಟ್ಯಾಬ್ಲೆಟ್ ಕೊಡೋ ಪ್ರತಿ ಸಲನೂ ನಿನ್ನ ಕರೀತಾ ಇರ್ತೀನಿ. ನೀನ್ ಬಂದು ಚೆಕ್ ಮಾಡ್ತಾ ಇರು. ಇಲ್ಲ ಅಂದ್ರೆ ನಾಳೆ ಯಾವಾಗಾದ್ರೂ ನಾನು ಕೂಡ ವಿಟಮಿನ್ ಟ್ಯಾಬ್ಲೆಟ್ಸ್ ಕೊಡ್ತಾ ಇದ್ದೀನಿ ಅಂತ ಕೆಟ್ಟ ಹೆಸರು ಬರ್ಬೋದು. ನಿನ್ನ ಹಾಗೆ ನಾನು ತಡ್ಕೊಳ್ಳೋದಿಲ್ಲ. ಶ್ರೀಕರ್ ಒಳ್ಳೆ ನಿರ್ಧಾರ ತಗೊಂಡಿದ್ದಾನೆ. ಇನ್ ಮುಂದೆ ಏನಾದ್ರೂ ನಡೆದ್ರೆ ಶ್ರೀಕರ್ಗೆ ಬೇಗ ಜ್ಞಾಪಕ ಶಕ್ತಿ ಬರಲಿಲ್ಲ ಅಂದ್ರೂ ಅವನಿದೆ ತಪ್ಪಾಗುತ್ತೆ. ಹಾಗೆ ಆಗ್ಲಿ ಅತ್ತೆ. ಜವಾಬ್ದಾರಿನ ಬಾವ ನನಗೊಪ್ಸಿದಾನಲ್ಲ, ಇನ್ಮುಂದೆ ಹೇಗಿರತ್ತೆ ಅಂತ ನೀವ್ ನೋಡಿ. ನಿಹಾರಿಕಾ, ಭಾವನ್ನ ಆದಷ್ಟು ಬೇಗ ಮಾಮೂಲಿ ಮನುಷ್ಯ ಮಾಡೋಣ. ನಂಗ್ ಹೆಸರು ಬಂದ್ರೆ ನಿನಗೂ ಹೆಸರು ಬಂದ ಹಾಗೆ. ಎಷ್ಟೇ ಆದ್ರೂ ನೀನ್ ನನ್ನ ತಂಗಿ ಅಲ್ವಾ? ಅವನಿ, ಈ ಸಲ ಡಾಕ್ಟರ್ ಬರೋ ಸಮಯಕ್ಕೆ ಸರಿಯಾಗಿ ಶ್ರೀಕರ್ ಅಲ್ಲಿ ಬೆಟರ್ಮೆಂಟ್ ಕಾಣಬೇಕು. ಅದು ಮಾತ್ರ ನೆನ್ಪಿಟ್ಕೋ. ಸರಿ ಮಾವ. ಇದಕ್ಕೋಸ್ಕರನೇ ಎಲ್ಲರನ್ನೂ ಕರೆದಿದ್ದು. ಇನ್ನು ಹೊರಡಿ. ಕಥೆಯಲ್ಲಿ ಮತ್ತೊಂದು ಟ್ವಿಸ್ಟ್ ಇದು. ಬನ್ನಿ. ಹಲೋ ಸಿಸ್ಟರ್. ಹೀಗ್ ರಿವರ್ಸ್ ಆಗತ್ತೆ ಅಂತ ನೀನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅಲ್ವಾ? ರಾತ್ರಿ ಇಷ್ಟೆಲ್ಲ ಚೇಂಜ್ ಆಗತ್ತೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಶ್ರೀಕರ್ ಅವರು ಸಡನ್ ಆಗಿ ಈ ತರ ಯಾಕೆ ಮಾಡಿದ್ರು ಅಂತ ನನಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಶ್ರೀಕರ್ ಅವರು ಹಾಗೆ ಮಾಡೋದಕ್ಕೆ ಕಾರಣ ಏನಾಗಿರ್ಬೋದು ಅಂತ್ಯಾ? ಅದೇ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀನಲ್ವಾ. ಎನಿ ಗೆಸ್? ಶ್ರೀಕರ್ ಅವರು, ಅದೇ ನನ್ನ ಭಾವನವರು ಮೆಡಿಸಿನ್ ಜವಾಬ್ದಾರಿನ ನನಗ್ ಕೊಡೋದಕ್ಕೆ ಕಾರಣ ನಾನೇ. ಹೇಗೆ ಅಂತ ಅನ್ಕೊಂತಿದ್ಯಾ? ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್ ಹಾಕೊಳ್ಳೋಣ. ಬಾವಾ, ಏನು? ನೀನು ನಿಹಾರಿಕನ್ ಬಗ್ಗೆ ಒಳ್ಳೆ ತರದಲ್ಲಿ ಯೋಚನೆ ಮಾಡಿ ನನ್ನನ್ ಬೈದೆ. ನಿನಗೆ ಹೆಂಡತಿ ಆಗೋಳು 4 ಜನರ ಮಧ್ಯದಲ್ಲಿ ಬೈಸ್ಕೊಂಡ್ಲು ಅನ್ನೋ ನೋವಲ್ಲಿ ನೀನ್ ನನ್ನನ್ನು ಬೈದಿದ್ದು ರೈಟೆ. ನಾನು ಇಲ್ಲ ಅಂತಿಲ್ಲ. ಆದ್ರೆ ನೀನು ಒಂದ್ ವಿಷಯನ್ ಯೋಚನೆ ಮಾಡು. ಏನು? ನಿಂಗೆ ಹಳೇದ್ ಯಾವ್ದು ನೆನ್ಪಾಗ್ದೆ ಹೋದ್ರೆ? ಅದೇನ್ ಹಾಗಂತೀಯ? ಒಂದ್ ಮಾತಿಗೆ ಹೇಳ್ತಾ ಇದ್ದೀನಿ. ನಿಂಗ್ ಹಳೇದ್ ನೆನ್ಪಾಗ್ಲಿಲ್ಲ ಅಂದ್ರೆ ಆರೋಪ ಯಾರ ಮೇಲೆ ಬರತ್ತೆ? ನಿಹಾರಿಕಾ ಮೇಲೆ ಅಲ್ವಾ?